ಅರಣ್ಯ ಇಲಾಖೆ ಮಂಗಳೂರು ವಿಭಾಗದ ವತಿಯಿಂದ ಮಂಗಳೂರು ಉಪವಿಭಾಗ ಮಟ್ಟದ ಬೆಂಕಿ ನಿಯಂತ್ರಣ ತರಬೇತಿ ಕಾರ್ಯಾಗಾರ ಬಿಸಿ ರೋಡಿನ ರೋಟರಿ ಕ್ಲಬ್ನ ಭವನದಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯಾಧಿಕಾರಿ ಅಶೋಕ್ ರಾಯ್ ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಸರ್ಕಾರಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರತಿಯೊಬ್ಬರೂ ಕೂಡ ಅವರ ಸ್ವತಃ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ತಿಳಿಸಿದ ಅವರು, ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬಂದರೂ ಉದಾಸೀನ ಮನೋಭಾವ ತೋರದೆ ತಕ್ಷಣ ವೈದ್ಯಕೀಯ ಸಲಹೆ ಪಡೆದುಕೊಳ್ಳಲು ತಿಳಿಸಿದ್ದಾರೆ. ಅರಣ್ಯಗಳಿಗೆ ಅಥವಾ ಇನ್ನಿತರ ಕಡೆಗಳಲ್ಲಿ ಬೆಂಕಿಯನ್ನು ನಂದಿಸುವ ಸಂದರ್ಭದಲ್ಲಿ ಸಿಬ್ಬಂದಿಗಳಿಗೆ ಅವಘಡ ಸಂಭವಿಸಿದರೆ ಅಂತಹ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗೃತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಂಟ್ವಾಳ ವಲಯ ಅರಣ್ಯಾಧಿಕಾರಿ ಸುನಿಲ್ ಜೆ.ಬಿ. ಡಿಸೋಜ, ಅಗ್ನಿಶಾಮಕ ದಳದ ಅಧಿಕಾರಿ ಸತೀಶ್ ಉಪಸ್ಥಿತರಿದ್ದರು. ಇಂದಿನ ಕಾಲದಿಂದ ಒಂದು ಪ್ರಮುಖವಾದಂತಹ ಒಂದು ಸಂಬಂಧ ಇದೆ. ನಮ್ಮ ಏನು ಮಾನವರ ಜೊತೆಗೆ ಒಂದು ವಿಶಿಷ್ಟವಾದಂತಹ ಸಂಬಂಧ ಇದೆ. ಸೊ ಅಗ್ನಿನ ನಾವು ಪಂಚಭೂತಗಳಲ್ಲೂ ಕೂಡ ನಾವು ಪೂಜೆ ಮಾಡ್ತೀವಿ, ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಈ ಒಂದು ಅಗ್ನಿ ಅನ್ನೋದು ನಾವು ಯಾರು ಕಂಡುಹಿಡಿದ್ರು ಅನ್ನೋದು ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆದರೆ ನಮ್ಮ ಏನು ನಮ್ಮ ಮಾನವರು ಅನಾದಿ ಕಾಲದಿಂದ ಏನು ಮಂಗನಿಂದ ಮಾನವ ಅಂತ ಹೇಗೆ ಹೇಳ್ತೀವಿ, ಆ ಟೈಮಲ್ಲಿ ಈ ಒಂದು ಬೆಂಕಿಯನ್ನು ನಮ್ಮ ಪೂರ್ವಜರು ಕಂಡುಹಿಡಿದಿತ್ತು. ನಿಮಗೆ ಗೊತ್ತಿದೆ, ಬೇರೆ ಬೇರೆ ಇದೆಲ್ಲ ಇತಿಹಾಸದಲ್ಲಿ ನಾವೆಲ್ಲ ಓದಿದ್ದೀವಿ. ಒಂದು ಘರ್ಷಣೆ ಮುಖಾಂತರ ನಾವು ಇನ್ನು ಬೆಂಕಿಯನ್ನು ಉತ್ಪತ್ತಿ ಮಾಡ್ತಾರೆ. ಅದೇ ರೀತಿಯಾಗಿ ಅದರಲ್ಲಿ ಇನ್ವೆನ್ಷನ್ಗಳಾಗಿ ಅನ್ವೇಷಣೆಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವೀಗ ಬೆಂಕಿನ ನೋಡ್ತಾ ಇದ್ದೀವಿ, ವಿದ್ಯುತ್ ನೋಡ್ತಾ ಇದ್ದೀವಿ. ಹಾಗೆ ಬೆಂಕಿ ಅನ್ನೋದು ಈ ಅರಣ್ಯ ಇಲಾಖೆಗೆ ಹಾಗೂ ಮತ್ತೆ ನಮ್ಮ ಅಗ್ನಿಶಾಮಕ ಇಲಾಖೆಯವರಿಗೆ ಇದು ಸರ್ವೇ ಸಾಮಾನ್ಯ. ನಮ್ಗೆ ಗೊತ್ತು, ಇದು ಫಸ್ಟ್ ಏಡ್ ಅಂದರೆ ನಾವು ಇದನ್ನು ಡಿವೈಡ್ ಮಾಡ್ತೀವಿ. ಸಿಂಪಲ್ ಇಂಜುರಿ, ಲ್ಯಾಸರೇಟೆಡ್ ಇಂಜುರಿ, ಇನ್ಸೈಸ್ಡ್ ಇಂಜುರಿ, ಡೀಪ್ ಇಂಜುರಿ. ಈ ಸಿಂಪಲ್ ಲ್ಯಾಸರೇಟೆಡ್ ಎಲ್ಲ ಇಂಜುರೀಸ್ ಎಲ್ಲ ಅಂದರೆ ಜಸ್ಟ್ ಫಸ್ಟ್ ಏಡ್, ಜಸ್ಟ್ ಇದೆಲ್ಲ ಬ್ಯಾಂಡೇಜ್ ಮಾಡಿ ಸ್ವಲ್ಪ ಮಾತ್ರ ಎಲ್ಲ ಕೊಡ್ತೀವಿ. ಈ ಡೀಪ್ ಇಂಜುರೀಸ್, ಈಗ ನೀವು ಇವರು ಹೇಳ್ತಾರೆ ಬೆಂಕಿ ಬಿದ್ದಾಗ ಏನಂತ, ಅದು ರೂಲ್ ಆಫ್ 9 ಅಂತ ನಾವು ಹೇಳ್ತೇವೆ. ಅಂದರೆ 9% ಕೈ ರೈಟ್ ಲೆಫ್ಟ್, 9% ಕಾಲು, 36%, 18% ಮತ್ತು ಹೃದಯ ಮುಂಭಾಗದಲ್ಲಿ 18 ಮತ್ತು ಇದರ ಮುಂಭಾಗದಲ್ಲಿ ಹಾಗೆ ರೂಲ್ ಆಫ್ 9, ಅದು ವಾಲ್ಸ್ ರೂಲ್ಸ್ 9 ಅಂತ ಹೇಳ್ತೀವಿ. ಇದು ಈ ಇಂಜುರಿ ಹೇಗೆ ನಾವು ಡಿವೈಡ್ ಮಾಡ್ತೇವೆ ಅಂದರೆ, ಈ ಬೆಂಕಿ ಬಿದ್ದಾಗ ಡೀಪ್ ಆರ್ಗನ್ಸ್ ಎಲ್ಲ ಮೇಜರ್ ಇದಾದಾಗ ನಾವು ಇಮಿಡಿಯೇಟ್ ಅವರನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಅವರಿಗೆ ಒಂದು ಬನ್ಸ್ ಇಂಜುರಿ ಡಿಪಾರ್ಟ್ಮೆಂಟೇ ಉಂಟು, ನಾವು ಅಲ್ಲಿಗೆ ಅವರನ್ನು ಶಿಫ್ಟ್ ಮಾಡಬೇಕು. ಅಂದರೆ ಅವರು ಈಗ 25% ಇಂಜುರಿಗಿಂತ ಮೇಲೆ ಆದರೆ ಅವರು ಸರ್ವೈವ್ ಡೆತ್ ಆಗೋದು ಚಾನ್ಸಸ್ ಮೋರ್